ಈ ವಿಡಿಯೋದಲ್ಲಿ ಅಯೋಡಿನ್ ದ್ರಾವಣವನ್ನು ಬಳಸಿಕೊಂಡು ಆಹಾರದಲ್ಲಿ ಪಿಷ್ಟದ ಪರೀಕ್ಷೆಯನ್ನ ಮಾಡೋಣ. ಈ ಕಪ್ಪು ಬಾಟಲ್ನಲ್ಲಿರೋದು ಅಯೋಡಿನ್ ದ್ರಾವಣ. ನಾವು 3 ಆಹಾರ ಪದಾರ್ಥಗಳನ್ನು ಪರೀಕ್ಷೆ ಮಾಡಲಿದ್ದೇವೆ: ಆಲೂಗಡ್ಡೆ, ಅಕ್ಕಿ ಮತ್ತು ಹಾಲು. ಆಲೂಗಡ್ಡೆಯಿಂದನೇ ಶುರು ಮಾಡೋಣ. ಡ್ರಾಪರ್ನಲ್ಲಿ ಸ್ವಲ್ಪ ಅಯೋಡಿನ್ ದ್ರಾವಣವನ್ನು ತಗೊಂಡು ಕೆಲವು ಹನಿಗಳನ್ನು ಆಲೂಗಡ್ಡೆ ಮೇಲೆ ಹಾಕೋಣ. ಈ ಹಳದಿ ಬಣ್ಣದ ಅಯೋಡಿನ್ ದ್ರಾವಣ ಆಲೂಗಡ್ಡೆ ಮೇಲೆ ಬೀಳ್ತಿದ್ದಂತೆ ನೀಲಿ ಮಿಶ್ರಿತ ಕಪ್ಪು ಬಣ್ಣಕ್ಕೆ ಬದಲಾಗ್ತದೆ. ಅದೇ ರೀತಿಯಲ್ಲಿ ಅಕ್ಕಿಯಲ್ಲೂ ಕೂಡ ನೋಡ್ಬೋದು, ನಾವು ಕಪ್ಪು ಬಣ್ಣಕ್ಕೆ ಬದಲಾಯಿತು. ಈಗ ಅಯೋಡಿನ್ ದ್ರಾವಣವನ್ನ ಈ ಟೆಸ್ಟ್ ಟ್ಯೂಬ್ನಲ್ಲಿರುವ ಹಾಲಿಗೆ ನಾವು ಮಿಶ್ರಿತ ಮಾಡಿದ್ರೆ ಏನಾಗುತ್ತೆ ನೋಡಿ. ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅಯೋಡಿನ್ ದ್ರಾವಣದ ಬಣ್ಣ ಹಳದಿನೇ ಇದೆ. ನಾವು ಚೆನ್ನಾಗಿ ಅಲುಗಾಡಿಸಿದ್ರೂ ಕೂಡ ಬಣ್ಣ ಬದಲಾಗ್ಲಿಲ್ಲ. ಅಯೋಡಿನ್ ದ್ರಾವಣದ ಬಣ್ಣ ನೀಲಿ ಮಿಶ್ರಿತ ಕಪ್ಪು ಬಣ್ಣಕ್ಕೆ ಬದಲಾದ್ರೆ ಅದರಲ್ಲಿ ಪಿಷ್ಟದ ಇರುವಿಕೆ ಇದೆ ಅಂತ ಸೂಚಿಸುತ್ತೆ. ಮತ್ತೊಮ್ಮೆ ಮೆಲುಕು ಹಾಕೋಣ. ಆಲೂಗಡ್ಡೆ ಮತ್ತು ಅಕ್ಕಿಯಲ್ಲಿ ಪಿಷ್ಟದ ಅಂಶವಿತ್ತು, ಹಾಗಾಗಿ ಅವು ನೀಲಿ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗ್ತು. ಹಾಲಲ್ಲಿ ಪಿಷ್ಟವಿಲ್ಲ, ಹಾಗಾಗಿ ಬಣ್ಣ ಬದಲಾಗ್ಲಿಲ್ಲ. ಈ ರೀತಿ ಯಾವುದೇ ಒಂದು ಪದಾರ್ಥವನ್ನ ಕೊಟ್ಟಾಗ ನಾವು ಅಯೋಡಿನ್ ದ್ರಾವಣವನ್ನ ಬಳಸಿಕೊಂಡು ಪಿಷ್ಟದ ಅಂಶ ಇದೆಯಾ ಇಲ್ವಾ ಅಂತ ಹೇಳ್ಬೋದು.